ಮೈಸೂರಿನ ಏಳಿಗೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಷ್ಟ ಕೊಡುಗೆಯನ್ನೇ ಅನುದಾನವನ್ನೇ ನಾನು ಕೂಡ ಕೊಟ್ಟಿದ್ದೀನಿ, ನನ್ನ ತಂದೆ ಕೂಡ ಅದೇ ಹೆಚ್ಚಾಗಿ ಕೊಟ್ಟರು ಅನ್ನೋ ಹೇಳಿಕೆ ಇದೆಯಲ್ಲ, ಅದಕ್ಕೆ ಸಮರ್ಥನೆಗಳು ಇನ್ನೂ ಮುಂದುವರಿತಾ ಇದೆ. ವಿವಾದಿತ ಹೇಳಿಕೆಗೆ MLC ಯತೀಂದ್ರ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಸ್ಪಷ್ಟನೆ ಅಂದರೆ ಮತ್ತು ಸಮರ್ಥನೆ ಅಷ್ಟೇ. ಈ ವಿಷಯ ದೊಡ್ಡದು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ನಾನು ಹೇಳಿದ್ದು ನಮ್ಮ ತಂದೆಯವರು ಹಿಂದೆ ಯಾವ ಮುಖ್ಯಮಂತ್ರಿಗಳು ಕೂಡ ಕೊಡದೇ ಇರೋಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದೆ ನಾನು ಅಂತ ಅಂದಿದ್ದಾರೆ. ಮೈಸೂರಿಗೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಕೊಟ್ಟಷ್ಟು ಅನುದಾನವನ್ನು ಯಾರೂ ಕೊಟ್ಟಿಲ್ಲ ಅಂತ ಹೇಳಿದ್ ನಾನು ಅಂತ ಮತ್ತೆ ತಮ್ಮ ಹಿಂದಿನ ಹೇಳಿಕೆಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಮೊಂಡುವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಬಹಿರಂಗವಾಗಿ ನಾನು ಕ್ಷಮೆ ಕೇಳಲ್ಲ ಅಂತಿದ್ದಾರೆ. ನಿನ್ನೆ ಎಲ್ಲ ಪ್ರತಿಭಟನೆ ಆಯಿತು. ಪ್ರತಿಭಟನೆಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋನಲ್ಲ, ನನ್ನ ಹೇಳಿಕೆಯನ್ನು ವಾಪಸ್ ಪಡೆಯಲ್ಲ, ವಿಷಾದ ಕೂಡ ಇಲ್ಲ, ನಾನು ಹೇಳಿದ್ದು ಸರಿ ಇದೆ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸುಮ್ಮನೆ ಚರ್ಚೆ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೇ ಒಂದು ದುರುದ್ದೇಶ ಇಟ್ಕೊಂಡು ಹೇಳಿದ್ದಂತಲ್ಲ ಹೇಳಿಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ, ಮತ್ತು ಅವ್ರು ಏನು ಆಡಳಿತ ನಡೆಸಿದ್ರು ಅದು ಎಲ್ರಿಗೂ ಕೂಡ ಸ್ಫೂರ್ತಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಕೆಲವು ಫಂಕ್ಷನ್ಗಳಲ್ಲಿ ಒಡೆಯರ್ ಅವರ ಸ್ಮರಣಾರ್ಥ ಏನು ಫಂಕ್ಷನ್ಗಳು ಮಾಡಿದ್ರೆ ಅಲ್ಲೂ ಕೂಡ ಅವ್ರ ಬಗ್ಗೆ ನಾನು ಗೌರವಯುತವಾಗಿ ಮಾತನಾಡಿದ್ದೀನಿ. ಏನು ಆಕ್ಷೇಪ ಅದು ಬಂದರೂ ಬರಲಿ, ಬಟ್ ನಾನು ಏನು ಹೇಳಿದ್ದೀನಿ ಅಂತಂದರೆ ಹೌದು ತಪ್ಪಾಗಿ ಗ್ರಹಿಸಿದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅವಮಾನ ಮಾಡುವಂಥ ಉದ್ದೇಶದಿಂದ ಹೇಳಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕೊಟ್ಟಂಥ ಕೊಡುಗೆಗಳು ಮೈಸೂರು ರಾಜ್ಯಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕಾಗಲಿ ಬಹಳಷ್ಟಿದೆ. ಸೊ ಅವ್ರನ್ನ ಕಮ್ಮಿ ಮಾಡಿ ನಮ್ಮ ಸರ್ಕಾರ ಜಾಸ್ತಿ ಮಾಡಿದೆ ಅಂತ ಹೇಳಕ್ಕೆ ಕೊಟ್ಟಿದ್ದಲ್ಲ. ಬಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಿಟ್ಟರೆ ಈ ಮೈಸೂರಿಗೆ ಹೆಚ್ಚು ಅನುದಾನ ಕೊಟ್ಟಿರುವಂಥ ಸರ್ಕಾರ ಅಂತಂತಂದರೆ ಮುಖ್ಯಮಂತ್ರಿಗಳು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬೇಕಾದ್ರೆ ಅಂಕಿಅಂಶಗಳನ್ನು ತೆಗೆದು ನೋಡಲಿ, ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾದ ಕೊಟ್ಟಷ್ಟು ಅನುದಾನನ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮೈಸೂರು ನಗರಕ್ಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನೇ ನಾನು ಹೇಳಿದೆ. ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನಿಂದ ಆಯ್ಕೆಯಾಗಿರೋ ಶಾಸಕರು. ಸಾಮಾನ್ಯವಾಗಿ ಯಾರೇ ಮುಖ್ಯಮಂತ್ರಿ ಆದರೂ ಅವ್ರ ಕ್ಷೇತ್ರಕ್ಕೆ ಅವ್ರ ಜಿಲ್ಲೆಗೆ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವರು ಯಾವ ಕಾಲದಿಂದ ಡೆಪ್ಯೂಟಿ CM ಆಗಿದ್ದರು, ಧರ್ಮಸಿಂಗ್ ಕಾಲದಿಂದ ಆಗಿದ್ದರು, ಅವಾಗಾಯಿತು. ಅದಾದ ನಂತರ ಅವರು ಮುಖ್ಯಮಂತ್ರಿ 2 ಬಾರಿ ಆದರು. ಸಹಜವಾಗಿ ಅವರಿಂದ ಅನುದಾನ ಮೈಸೂರಿಗೆ ಬಂದಿರುತ್ತೆ, ಮಾಡಬೇಕು ಅವರು. ಈಗ ಬಂಗಾರಪ್ಪನವ್ರು CM ಆಗಿದ್ದಾಗ ಶಿವಮೊಗ್ಗಕ್ಕೆ ಮಾಡಲಿಲ್ವಾ? ಯಡಿಯೂರಪ್ಪನವ್ರು ಶಿವಮೊಗ್ಗಕ್ಕೆ ಮಾಡಲಿಲ್ವಾ? ಬಟ್ ಪ್ರಶ್ನೆ ಇರೋದೇನೆಂದರೆ, ಮೈಸೂರು ರಾಜರ ಕುಟುಂಬ ಹೆಂಗೆ ಯಾವ್ಯಾವ ರೀತಿಯಾಗಿ ಅವರು ಸಾಧನೆಗಳನ್ನು ಮಾಡಿದ್ರು, ಕಂಪ್ಯಾರಿಸನ್ ಬೇಡ. ರಾಜಪ್ರಭುತ್ವಕ್ಕೂ ಪ್ರಜಾಪ್ರಭುತ್ವಕ್ಕೂ ಭಾರಿ ವ್ಯತ್ಯಾಸ ಇದೆ. ವೆರಿ ಬಿಜಾರ್ ಕಂಪ್ಯಾರಿಸನ್. ಅಂಡ್ ಈಗ ಇಲ್ಲಿ ತನಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದವ್ರಲ್ಲಿ ಅತಿ ಹೆಚ್ಚಿನ ಜನ ಹಳೆ ಮೈಸೂರಿಗೆ ಸಂಬಂಧಪಟ್ಟವರು. ಹಾಗಾಗಿ ಮೈಸೂರು ಈಗ ವರ್ಷ ದಸರಾ ಬರುತ್ತೆ, ದಸರಾಗೆ ಇವರು ಅನುದಾನ ಕೊಡಲಿಲ್ಲ ಅಂದ್ರೆ ಹೆಂಗೆ? ಚಾಮುಂಡಿ ಬೆಟ್ಟಕ್ಕೆ ಅನುದಾನ ಕೊಡಲಿಲ್ಲ ಅಂತಂದ್ರೆ ಹೆಂಗೆ? ಮಾಡ್ತಾರೆ, ಅದೇನು ಇದಲ್ಲ. ಮಾಡಿದರೆ ಇರ್ಬೋದು. ಸಿದ್ದರಾಮಯ್ಯನವರೇ 2 ದೀರ್ಘಾವಧಿ ಮುಖ್ಯಮಂತ್ರಿ ಕೊಟ್ಟಿರ್ಬೋದು. ಬಟ್ ಕಂಪ್ಯಾರಿಸನ್ ಈಸ್ ರಾಂಗ್ ಅಂತ ನಮ್ಮ ಪ್ರಕಾರ.